ಹಲೋ ನಮಸ್ಕಾರ. ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ, ಹಾಗೆಯೇ ಮೊದಲ ದಿನ ದೊಡ್ಡ ಮಟ್ಟಿನ ಕಲೆಕ್ಷನ್ ಮಾಡಿದ್ದ ರಾಜ್ಬಿ ಶೆಟ್ಟಿ, ಮಮ್ಮೂಟಿ ಅಭಿನಯದ ಟರ್ಬೋ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಶ್ರೀನಗರ ಕಿಟ್ಟಿ ರಚಿತಾರಾಮ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಸಂಜು ವೆಡ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ. ಈ ಸಿನಿಮಾದಲ್ಲಿ ಒಂದು ಸ್ಟೆಪ್ಗೆ ರಾಗಿಣಿ ದ್ವಿವೇದಿ ಅವರು ಹೆಜ್ಜೆಯನ್ನು ಹಾಕಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೆಲವು ದಿನಗಳ ಹಿಂದೆ ಕೊಟ್ಟಿದ್ದೆ. ಇದೀಗ ಈ ಮಾಹಿತಿಯನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದು, ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ಚಿತ್ರದ ರಿಲೀಸ್ ಡೇಟ್ನೊಂದಿಗೆ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಬರ್ತಿದ್ದಾರೆ. ಇನ್ನು ಹೊಸದಾಗಿ ಮಲಯಾಳಂ ನಟ ಮಮ್ಮೂಟಿ ಅಭಿನಯದ ಟರ್ಬೋ ಎನ್ನುವ ಸಿನಿಮಾ ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿದ್ದು, ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಇದೀಗ ಆವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ತಾ ಇದ್ದು, ಆವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದ್ದರೂ ಕೂಡ ಈ ಚಿತ್ರವು ಇದೀಗ ಥಿಯೇಟರ್ಗಳಲ್ಲಿ 15 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮೊದಲ ದಿನ ಮಾಡಿಕೊಂಡಿದೆ. ಈ ಮೂಲಕ ಮಲಯಾಳಂ ಸಿನಿಮಾ ರಂಗದಲ್ಲಿ ಮೊದಲ ದಿನ ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದ್ದು, ಇನ್ನು ಕರ್ನಾಟಕದಲ್ಲಿ ಆಡು ಜೀವಿತಂ ಎನ್ನುವ ಸಿನಿಮಾ ಆದ ಬಳಿಕ ಅತ್ಯಂತ ಹೆಚ್ಚು ಸ್ಕ್ರೀನ್ ಕೌಂಟ್ನಲ್ಲಿ ರಿಲೀಸ್ ಆಗ್ತಾ ಇರುವ ಮಲಯಾಳಂ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿರುವುದರಿಂದ ಒಂದೊಳ್ಳೆ ಕಲೆಕ್ಷನ್ ಅನ್ನು ಸಿನಿಮಾವು ಮೊದಲ ದಿನ ಕೂಡ ಮಾಡಿಕೊಂಡಿದೆ. ಸಿನಿಮಾಕ್ಕೆ ಆವರೇಜ್ ರೆಸ್ಪಾನ್ಸ್ ಕೇಳಿ ಬಂದಿದ್ರೂ ಕೂಡ ಇದೀಗ ಎರಡನೇ ದಿನ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇನ್ನು ಬಾಲಿವುಡ್ನ ಕಾಪ್ ಯೂನಿವರ್ಸ್ನ ಹೊಸದಾದ ಚಿತ್ರವಾಗಿದೆ ಸಿಂಗಮ್ ಅಗೈನ್ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದ ಅಜಯ್ ದೇವಗನ್ನೊಂದಿಗೆ ಟೈಗರ್ ಶ್ರಾಫ್, ಅಕ್ಷಯ್ ಕುಮಾರ್ ಸೇರಿದಂತೆ ದೊಡ್ಡ ತಾರಕನೇ ಇದ್ದು, ರೋಹಿತ್ ಶೆಟ್ಟಿ ನಿರ್ದೇಶನದಲ್ಲಿ ಈ ಸಿನಿಮಾವು ಬರ್ತಾ ಇದೆ. ಇದೀಗ ಸಿನಿಮಾದ ಹೊಸದೊಂದು ಶೆಡ್ಯೂಲ್ ಕೂಡ ಮುಕ್ತಾಯಗೊಂಡಿದ್ದು, ಕೆಲವೇ ದಿನಗಳಲ್ಲಿ ಚಿತ್ರದ ಎಲ್ಲಾ ಹಂತದ ಚಿತ್ರೀಕರಣ ಕೂಡ ಮುಕ್ತಾಯಗೊಳ್ಳಲಿದೆ. ವಿಜಯ್ ದೇವರಕೊಂಡ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ದಿ ಫ್ಯಾಮಿಲಿ ಸ್ಟಾರ್ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಹೆಚ್ಚಾಗಿ ನೆಗೆಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡ ಬಳಿಕ ಚಿತ್ರವು ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿತ್ತು. ಇದೀಗ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಲಭ್ಯವಿದೆ. ಸಿನಿಮಾದಲ್ಲಿ ಮೃಣಾಲ್ ಠಾಕೂರ್ ನಾಯಕ್ ನಟಿಯಾಗಿ ಕೂಡ ನಟಿಸಿದ್ದಾರೆ. ಇನ್ನು ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಮರ್ಫಿ ಎನ್ನುವ ಸಿನಿಮಾ. ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಟೀಸರ್ ಇದೀಗ ಒಂದೊಳ್ಳೆಯ ನಿರೀಕ್ಷೆಯನ್ನು ಕೂಡ ಹುಟ್ಟು ಹಾಗೆ ಕೊಳ್ತಾ ಇದೆ. ಇನ್ನು ಹೊಸದಾಗಿ ಕಿಚ್ಚ ಸುದೀಪ್ ಅವರ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ. ಸಿನಿಮಾದ ಅಪ್ಡೇಟ್ನೊಂದಿಗೆ ಚಿತ್ರತಂಡವು ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು, ಈಗಾಗಲೇ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡಿದೆ. ಬಹುತೇಕ ಈ ಮೇ ಅಂತ್ಯದೊಳಗೆ ಅಥವಾ ಜೂನ್ ಆರಂಭದಲ್ಲಿ ಸಿನಿಮಾದ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಬರುವುದಂತೂ ಬಹುತೇಕ ಪಕ್ಕಾ ಆಗಿದ್ದು, ಸಿನಿಮಾದ ರಿಲೀಸ್ ಡೇಟ್ನೊಂದಿಗೆ ಚಿತ್ರತಂಡವು ಬರುವ ಚಾನ್ಸಸ್ಗಳು ಕೂಡ ಇದೆ. ಇದೀಗ ಸಿನಿಮಾದ ಸ್ಟಿಲ್ ಒಂದು ಲೀಕ್ ಆಗಿ ದೊಡ್ಡ ಮಟ್ಟಿನ ಸದ್ದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದೆ. ಇನ್ನು ಕನ್ನಡದಿಂದ ಹೊಸದಾಗಿ ಇವತ್ತು ರಿಲೀಸ್ ಆಗಿದ್ದ ರಂಗಾಯಣ ಅಭಿನಯದ ಮೂರನೇ ಕೃಷ್ಣಪ್ಪ ಎನ್ನುವ ಸಿನಿಮಾಗೆ ಇದೀಗ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಸಂಪತ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಪಕ್ಕಾ ಹಾಸ್ಯಮಯವಾದ ಚಿತ್ರಕ್ಕೆ ಇದೀಗ ಥಿಯೇಟರ್ಗಳಲ್ಲಿ ಮೊದಲ ದಿನ ಒಂದೊಳ್ಳೆ ಕಲೆಕ್ಷನ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇನ್ನು ತಮಿಳಿನಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದ ಒಂದು ಚಿತ್ರವಾಗಿತ್ತು 96 ಎನ್ನುವ ಸಿನಿಮಾ. ಆ ಸಿನಿಮಾ ಆ ಬಳಿಕ ಕನ್ನಡಕ್ಕೂ ಕೂಡ ರೀಮೇಕ್ ಆಗಿ ಗಣೇಶ್ ಅವರ 99 ಎನ್ನುವ ಹೆಸರಿನ ಮೂಲಕ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿತ್ತು. ಇದೀಗ 96 ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಪ್ರೇಮ್ ಕುಮಾರ್ ಅವರ ಮುಂದಿನ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದ್ದು, ಚಿತ್ರಕ್ಕೆ ಮೇ ಯಜಗನ್ ಎನ್ನುವ ಟೈಟಲ್ ಅನ್ನು ಇಡಲಾಗಿದೆ. ಸಿನಿಮಾದಲ್ಲಿ ತಮಿಳು ನಟ ಕಾರ್ತಿ ಅರವಿಂದ್ ಸ್ವಾಮಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸೂರ್ಯ ಅವರ ನಿರ್ಮಾಣ ಸಂಸ್ಥೆಯ 2D ಎಂಟರ್ಟೈನ್ಮೆಂಟ್ ನಿರ್ಮಾಣದಲ್ಲಿ ಈ ಚಿತ್ರವು ಬರ್ತಾ ಇದ್ದು, ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದೆ. ಇನ್ನು ಹೊಸದಾಗಿ ಕನ್ನಡದಿಂದ ಬರ್ತಾ ಇರುವ ಮಾರಿಗೆ ದಾರಿ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ತಮಿಳುನಾಡ ಧನುಷ್ ಅಭಿನಯದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರಲಿರುವ ರಾಯನ್ ಎನ್ನುವ ಸಿನಿಮಾದ ಹೊಸದೊಂದು ಹಾಡು ಇದೀಗ ರಿಲೀಸ್ ಆಗಿದ್ದು, ಸೂರ್ಯ ರಿಪೋರ್ಟರ್ ಖ್ಯಾತಿಯ ಅಪರ್ಣಾ ಬಾಲಮುರಳಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಅದಲ್ಲದೆ ಸಂದೀಪ್ ಕಿಶನ್, ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, AR ರೆಹಮಾನ್ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಚಿತ್ರವು ಈ ಬರುವ ಜೂನ್ 23ಕ್ಕೆ ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ. ಪ್ರಶಾಂತ್ ನೀಲ್ ಅವರ ನಿರ್ದೇಶನದಲ್ಲಿ ಏನು ಹೊಸದಾಗಿ ಬರ್ತಾ ಇರುವ ಸಿನಿಮಾ ಅಂದರೆ ಅದು ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾ. ಅದಕ್ಕಿಂತಲೂ ಮುಂಚೆ ಇದೀಗ ಸಲಾರ್ ಸಿನಿಮಾದ ಶೂಟಿಂಗ್ ಅನ್ನು ಆರಂಭ ಮಾಡುವುದಾಗಿ ಕನ್ಫರ್ಮ್ ಆಗಿರುವ ಮಾಹಿತಿಗಳು ಬಂದಿತ್ತು. ಅಂದರೆ ಮೇ ತಿಂಗಳ ಅಂತ್ಯದಲ್ಲಿ ಸಲಾರ್ ಸಿನಿಮಾದ ಎರಡನೇ ಭಾಗದ ಚಿತ್ರೀಕರಣ ಮೊದಲ ಶೆಡ್ಯೂಲ್ ಆರಂಭವಾಗಲಿದೆ ಅಪ್ಡೇಟ್ ಕೇಳಿ ಬಂದಿತ್ತು. ಆದರೆ ಇದುವರೆಗೂ ಸಿನಿಮಾದ ಶೂಟಿಂಗ್ ಕುರಿತು ಅಪ್ಡೇಟ್ಗಳು ದೊರಕಿಲ್ಲ. ಇದೀಗ ಹೊಸದಾಗಿ ಈ NTR ಅವರ 31ನೇ ಸಿನಿಮಾದ ಶೂಟಿಂಗ್ ಡೇಟನ್ನು ಇದೀಗ ಚಿತ್ರತಂಡವೇ ಖುದ್ದಾಗಿ ಘೋಷಣೆ ಮಾಡಿದ್ದು, ಆಗಸ್ಟ್ ತಿಂಗಳಿನಲ್ಲಿ ಚಿತ್ರದ ಚಿತ್ರೀಕರಣ ಬಹುತೇಕ ಆರಂಭವಾಗಲಿದೆ. ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕಳೆದ ವರ್ಷ ನಾಡು ನೀಡಿದೆ. ಆದರೆ ಇದೀಗ ಆ ಅಪ್ಡೇಟ್ನಲ್ಲಿ ಚೇಂಜ್ ಬಂದಿದ್ದು, ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ ನಟಿಸಲಿದ್ದಾರೆ ಎನ್ನುವ ಹೊಸದೊಂದು ರೂಮರ್ ಕೇಳಿ ಬರ್ತಾ ಇದೆ. ಇದು ಕೇವಲ ರೂಮರ್ ಮಾತ್ರ, ಕನ್ಫರ್ಮ್ ಆಗಿರುವ ಸುದ್ದಿ ಅಲ್ಲ. ಕನ್ಫರ್ಮ್ ಆಗಿರುವ ಸುದ್ದಿ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಕೂಡ ಬರ್ತಾ ಇದೆ. ಇನ್ನು NTR ಅವರ ಕೆರಿಯರ್ನ 31ನೇ ಸಿನಿಮಾವು
ಸಲಾರ್ ಸಿನಿಮಾಕ್ಕೆ ಕನೆಕ್ಟ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಮಲಯಾಳಂ ನಟ ಪೃಥ್ವಿರಾಜ್ ಕುಮಾರನ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಗುರುವಾರ ಅಂಬಲ್ನಡೆಲ್ ಎನ್ನುವ ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಲ್ಲಿ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿದ್ದು, ಚಿತ್ರವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ 59 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಇದುವರೆಗೂ ಮಾಡಿದೆ. ಇದೀಗ ಚಿತ್ರವು ಥಿಯೇಟರ್ಗಳಲ್ಲಿ 100 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ದಾಟುವುದು ಕನ್ಫರ್ಮ್ ಆಗಿದ್ದು, ಈ ಮೂಲಕ ಬ್ಯಾಕ್ ಟು ಬ್ಯಾಕ್ ಹಲವಾರು ಸಿನಿಮಾಗಳು ಇದೀಗ ಮಲಯಾಳಂನಿಂದ 100 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಳ್ತಾ ಇದೆ. ಇನ್ನು ಈ ಗುರುವಾರ ಅಂಬಲ್ ನಡೆಯಲ್ ಎನ್ನುವ ಸಿನಿಮಾವನ್ನು ಕರ್ನಾಟಕದಾದ್ಯಂತ KRG ಸ್ಟುಡಿಯೋಸ್ ಅವರು ವಿತರಣೆ ಮಾಡಿದ್ದು, ಕರ್ನಾಟಕದಲ್ಲೂ ಕೂಡ ಒಂದೊಳ್ಳೆ ಕಲೆಕ್ಷನ್ ಮಾಡಿದೆ. ಎಕ್ಸಾಕ್ಟ್ ಆದ ಕಲೆಕ್ಷನ್ ರಿಪೋರ್ಟ್ ಇದುವರೆಗೂ ಬಂದಿಲ್ಲ. ಪೃಥ್ವಿರಾಜ್ ಕುಮಾರನ್ ಅಭಿನಯದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಆಡು ಜೀವಿತಂ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ 150 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿದೆ. ಇದೀಗ ಈ ಚಿತ್ರ OTT ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು, ಈ ಆದಿತ್ಯವಾರ ಈ ಸಿನಿಮಾದ OTT ರಿಲೀಸ್ ನಡೀತಾ ಇದೆ. ಬಾಲಿವುಡ್ ನಟ ಅಜಯ್ ದೇವಗನ್ ಹಾಗೆಯೇ ತಮಿಳು ನಟ ಆರ್ ಮಾಧವನ್ ಕೋಬದಲ್ಲಿ ಬಂದಿದ್ದ ಇತ್ತೀಚೆಗೆ ರಿಲೀಸ್ ಆಗಿದ್ದ ಶೈತಾನ್ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಕಲೆಕ್ಷನ್ ಅನ್ನು ಕೂಡ ಆ ರೀತಿಯ ಚಿತ್ರವು ಮಾಡಿದೆ. ಇದೀಗ ಈ ಸಿನಿಮಾವು ಕೆಲವೇ ದಿನಗಳಲ್ಲಿ OTT ರಿಲೀಸ್ ಕೂಡ ಆಗ್ತಾ ಇದೆ. ಆ ಚಿತ್ರದ ಬಳಿಕ ಈ ಕೋಂಬ ಮತ್ತೆ ಕೂಡ ಜಾಯಿನ್ ಆಗ್ತಾ ಇದ್ದು, ಅಜಯ್ ದೇವಗನ್ ಅವರ ಮುಂದೆ ಬರ್ತಾ ಇರುವ ಸೀಕ್ವಲ್ ಸಿನಿಮಾ ದೇ ಪ್ಯಾರ್ ದೇ ಎನ್ನುವ ಸಿನಿಮಾದ 2ನೇ ಭಾಗದಲ್ಲಿ ಇದೀಗ ಒಂದು ಪ್ರಮುಖ ಪಾತ್ರದಲ್ಲಿ ಆರ್ ಮಾಧವನ್ ನಟಿಸಲಿದ್ದಾರೆ ಎನ್ನುವ ಹೊಸದೊಂದು ಅಪ್ಡೇಟ್ ಕೂಡ ಲಭ್ಯವಾಗಿದೆ. ಇನ್ನು ಇತ್ತೀಚೆಗೆ ಮಲಯಾಳಂನಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದ ಇಂಡಸ್ಟ್ರಿ ಹಿಟ್ ಹೊಡೆದ ಚಿತ್ರವಾಗಿತ್ತು ಮನ್ಯುಮಲ್ ಬಾಯ್ಸ್ ಎನ್ನುವ ಸಿನಿಮಾವು ಇತ್ತೀಚೆಗೆ OTT ರಿಲೀಸ್ ಕೂಡ ನಡೆಸಿದ್ದು, ಕನ್ನಡದಲ್ಲೂ ಕೂಡ ಚಿತ್ರವು ಇದೀಗ ಲಭ್ಯವಿದೆ. ಸಿನಿಮಾಕ್ಕೆ OTTಯಲ್ಲೂ ಕೂಡ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಲು ಸಾಧ್ಯವಾಗಿದ್ದು, ಈ ಸಿನಿಮಾವನ್ನು ಚಿದಂಬರಂ ಎನ್ನುವ ನಿರ್ದೇಶಕರು ನಿರ್ದೇಶನ ಮಾಡಿದ್ರು. ಇದೀಗ ಈ ನಿರ್ದೇಶಕರ ಮುಂದಿನ ಸಿನಿಮಾವು ಧನುಷ್ ಅವರೊಂದಿಗೆ ಇರಲಿದೆ ಎನ್ನುವ ಮಾಹಿತಿ ಇದೀಗ ಕನ್ಫರ್ಮ್ ಆಗಿದೆ. ಈ ಸಿನಿಮಾದ ಚಿತ್ರೀಕರಣವನ್ನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದ್ದು, ಸಿನಿಮಾದ ಚಿತ್ರೀಕರಣ ಈ ವರ್ಷದ ಕೊನೆಯಲ್ಲಿ ಆರಂಭವಾಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಇದು ಒಂದು ಬಿಗ್ ಬಜೆಟ್ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಎನ್ನುವುದು ಕೂಡ ಮಾಹಿತಿಗಳು ದೊರಕಿದೆ. ಉಪೇಂದ್ರ ಅವರ ಹೊಸದಾಗಿ ಬಂದಿರುವ UI ಎನ್ನುವ ಸಿನಿಮಾದ ಕೆಲವೇ ದಿನಗಳಲ್ಲಿ ಇದೀಗ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದು, ಈಗ ಚಿತ್ರದ ಮ್ಯೂಸಿಕ್ ಕೆಲಸಗಳು ಹೊರ ರಾಷ್ಟ್ರದಲ್ಲಿ ನಡೀತಾ ಇದೆ. ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಅಜನೀಶ್ ಲೋಕನಾಥ್ ಅವರು ಕೂಡ ಮಾಡ್ತಾ ಇದ್ದು, ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಇದೀಗ ಚಿತ್ರತಂಡವು ಕೆಲವೇ ದಿನಗಳಲ್ಲಿ ಆರಂಭ ಮಾಡಲು ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಬಾರಿ ಈ ಉಪೇಂದ್ರ ಅವರು ಒಂದು ಡಿಫರೆಂಟ್ ಆಗಿ ಈ ಚಿತ್ರವನ್ನು ಮೇಕಿಂಗ್ ಮಾಡಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಕರು ಎನ್ನುವ ಸಿನಿಮಾ ಆದ ಬಳಿಕ ಧ್ರುವ ಸರ್ಜಾ ಅವರ ಇನ್ನು ಹಲವಾರು ವರ್ಷಗಳ ಗ್ಯಾಪ್ನ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ಚಿತ್ರವಾಗಿದೆ ಮಾರ್ಟಿನ್ ಎನ್ನುವ ಸಿನಿಮಾದ ಚಿತ್ರೀಕರಣ ಕೆಲವು ತಿಂಗಳುಗಳ ಹಿಂದೆ ಮುಕ್ತಾಯಗೊಂಡಿತ್ತು. ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಚಿತ್ರತಂಡವು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು KGF ಖ್ಯಾತಿಯ ರವಿ ಬಸ್ರೂರ್ ಅವರು ಮಾಡಿದ್ದಾರೆ. ಸಿನಿಮಾವನ್ನು AP ಅರ್ಜುನ್ ಅವರು ನಿರ್ದೇಶನ ಮಾಡ್ತಾ ಇದ್ದು, ಚಿತ್ರವನ್ನು ಅಕ್ಟೋಬರ್ 11ಕ್ಕೆ ಥಿಯೇಟರ್ಗೆ ವಿಶ್ವದಾದ್ಯಂತ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ. ದಸರಾ ಪ್ರಯುಕ್ತ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಜೂನಿಯರ್ NTR ಅವರ ಕೆರಿಯರ್ನ 30ನೇ ಸಿನಿಮಾ ದೇವರ ಸೇರಿದಂತೆ ಹಲವಾರು ಸಿನಿಮಾಗಳನ್ನು ಕೂಡ ಈ ಚಿತ್ರವು ಎದುರು ಹಾಕಿಕೊಳ್ಳಲಿದೆ. ಸಿನಿಮಾವು ಒಂದು ಫೆಸ್ಟಿವಲ್ ರಿಲೀಸ್ ಆಗ್ತಾ ಇರುವುದರಿಂದ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾಕ್ಕೆ ರೀಚ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು, ಸಿನಿಮಾದ VFX ಕ್ವಾಲಿಟಿ ಎಲ್ಲವನ್ನು ಕೂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಒಂದೊಳ್ಳೆ ಮೂಲಕ ಸಿನಿಮಾ ತಂಡವು ಮಾಡಿದ್ದು, ಸಿನಿಮಾಕ್ಕೆ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಪ್ರಮೋಷನ್ ಅನ್ನು ಕೂಡ ಮಾಡಲು ಇದೀಗ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದ್ದು, ಇನ್ನು ಸಿನಿಮಾದ ಟೀಸರ್ ಸಿನಿಮಾದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ.